ನಮಸ್ಕಾರ ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅಂತೇಳಿ. ಮೈ ಫಾದರ್ ಡಿಡ್ ಸೇಲ್ ಅಗ್ರಿಮೆಂಟ್ ಇನ್ ಡಿಸೆಂಬರ್ 2009 ರಿಜಿಸ್ಟರ್ಡ್. ನೌ ಮೈ ಫಾದರ್ ನೋ ಮೋರ್, ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್? ಸ್ನೇಹಿತರೆ, ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡಬೇಕಾದ್ರೇ ಒಂದು ಲಿಮಿಟೇಷನ್ ಹಾಕೊಂಡಿರ್ತೀರ. ಅದೊಂದು ಹಿಂದಿನ ವೀಡಿಯೋಗಳಲ್ಲಿ ತುಂಬ ಕಡೆ ಹೇಳಿದ್ದೀನಿ ಸ್ನೇಹಿತರೆ. ಆ ಲಿಮಿಟೇಷನ್ ಪ್ರಕಾರವಾಗಿ ಒಂದು ಸೇಲ್ ಅಗ್ರಿಮೆಂಟನ್ನು ನಡೆಸ್ತೀರಾ ಸ್ನೇಹಿತರೆ. ಒಂದು ವೇಳೆ ಸೇಲ್ ಅಗ್ರಿಮೆಂಟ್ ಮಾಡಿ ಕೊಟ್ಟ ನಂತರದಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟವ್ರು ಏನಾದ್ರು ತೀರೋಗ್ಬಿಟ್ರೆ ನಂತರದಲ್ಲಿ ಸೇಲ್ ಅಗ್ರಿಮೆಂಟ್ ಅದು ವೇಸ್ಟ್ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವೇಸ್ಟ್ ಆಗೋದಿಲ್ಲ. ಯಾರು ಆ ವ್ಯಕ್ತಿಯ ಕಾನೂನುಬದ್ಧ ವಾರಸುದಾರ ಇರ್ತಾರೋ, ಲೀಗಲ್ ಏರ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ಇರ್ತಾರೋ, ಹೆಂಡತಿ ಮಕ್ಕಳು ಯಾರು ಬರ್ತಾರೋ, ಅಥವಾ ಹೆಂಡತಿ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಅವ್ರ ಅಣ್ಣ ತಮ್ಮದ್ರು ಯಾರು ಬರ್ತಾರೋ, ತಂದೆ ತಾಯಿ ಯಾರು ಬರ್ತಾರೋ, ಕಾನೂನುಬದ್ಧ ವಾರಸುದಾರರು ಯಾರು ಬರ್ತಾರೋ ಅವರು ಆ ಸೇಲ್ ಅಗ್ರಿಮೆಂಟ್ ಮಾಡಿರುವಂಥ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಕೊಡುವ ಹಕ್ಕು ಮತ್ತು ಬಾಧ್ಯತೆಗಳು ಎರಡೂ ಇರ್ತವೆ ಅಂತ ಹೇಳ್ಬೋದು. ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಟ್ಟಿರ್ತಾನೋ ಆ ವ್ಯಕ್ತಿ ಏನಾದ್ರು ಒಂದು ಮರಣವನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಯಾರು ಅವರ ಕಾನೂನುಬದ್ಧ ವಾರಸ್ದಾರ ಯಾರಿರ್ತಾರೆ ಅವರು ಆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಹಕ್ಕನ್ನು ಹೊಂದಿರ್ತಾರೆ ಸ್ನೇಹಿತರೆ. ಒಂದು ವೇಳೆ ಒಂದು ಅಗ್ರಿಮೆಂಟ್ ಪ್ರಕಾರವಾಗಿ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತೇಳಿ ಯಾವ ವ್ಯಕ್ತಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾನೋ ಆ ವ್ಯಕ್ತಿ ಹತ್ತಿರದ ನ್ಯಾಯಾಲಯಕ್ಕೆ ಹೋಗಿ ಒಂದು ಸೂಟನ್ನು ಫೈಲ್ ಮಾಡಿ, ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟನ್ನು ಫೈಲ್ ಮಾಡಿ ಪ್ರಾಪರ್ಟಿನ ಕೋರ್ಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವ ಹಕ್ಕು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.